ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರಾಗಿದ್ದೀವಿ. ಇವತ್ತು ಮಂಗಳವಾರದ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೊಂದು ನನ್ನ ಡೈಲಿ ಬ್ಲಾಗೊಂದಿಗೆ ಒಂದು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಎಪಿಸೋಡ್ ಇಂಟ್ರೆಸ್ಟಿಂಗ್ ಅಂದರೆ ಶುರುವಲ್ಲೇ ಕ್ಲಿಪ್ಪಿಂಗ್ಸ್ನ ಹಾಕಿದೆ, ನೋಡಿದ್ರಿ. ಚಿಕನ್ ಮಂಚೂರಿಯನ್ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ಇವತ್ತು ಒಂದು ಪುಟ್ಟ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ತಿನ್ನದೇ ಇರುವಂಥವರು ಈ ವಿಡಿಯೋನ ಸ್ಕಿಪ್ ಮಾಡಿ. ನಾನ್ ವೆಜ್ ಪ್ರಿಯರು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ, ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕಸದ ಗಾಡಿ ಬರ್ತಾ ಇದೆ ಅಂದ್ಕೊಳ್ತೀನಿ. ಸ್ವಲ್ಪ ಕಸ ಇದೆ ಹಾಕಿಬಿಟ್ಟು ಹೊರಗಡೆ ಸ್ವಲ್ಪ ಪ್ರಾವಿಷನ್ ಅಂದರೆ ಒಂದಿಷ್ಟು ಸಾಮಗ್ರಿಗಳನ್ನ ತಗೊಳ್ಳೋದಿದೆ, ತೊಗೊಂಬರೋಣ. ಮೇಯ್ನಾಗಿ ಚಿಕನ್ ಬೇಕು. ಚಿಕನನ್ನು ನಾನು ನಮ್ಮ ಮನೆಯವ್ರು ತರ್ತಿದ್ರು ಆ ಜಾಗದಲ್ಲಿ, ಅದೇ ನಾನು ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೋಗ್ತಿದ್ದಂತಹ ಚಿಕನ್ ಸ್ಟಾಲ್ ಅದು, ಅಲ್ಲಿಗೆ ಹೋಗ್ತೀನಿ. ಚಿಕನ್ ತೊಗೊಂಡು ಏನೆಲ್ಲ ಬೇಕು ಅದನ್ನು ತೊಗೊಂಡು ಬರೋಣ. ನನ್ನ ಜೊತೆ ನೀವು ಕೂಡ ಬನ್ನಿ. ಆ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಕಮಲಮ್ಮ ಅವರು ಇನ್ನೂ ಬಂದಿಲ್ಲ. ಪಾತ್ರೆ ಎಲ್ಲ ಯಾವುದೆಲ್ಲ ತೊಳೆದಿತ್ತು ಎಲ್ಲ ಕೂಡ ಸಿಂಕಿಗೆ ಹಾಕಿದ್ದೀನಿ. ಇನ್ನು ಬಂದವರು ಕೆಲಸ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ನಾನು ಬೇಕಾಗಿರುವಂತಹ ಒಂದಿಷ್ಟು ಸಾಮಗ್ರಿಗಳನ್ನ ತಗೊಂಡು ಬರೋಣ. ನನ್ನ ಜೊತೆ ನೀವು ಕೂಡ ಬನ್ನಿ, ಹೋಗೋಣ. ಈಗ ಮಾರ್ಕೆಟ್ಗೆ ಹೋಗಿ ಬರೋಣ. ಹೊರಗಡೆ ಯಾವ ಡ್ರೆಸ್ ಇರುತ್ತೋ, ಯಾವ ದುಪ್ಪಟ ಇರುತ್ತೋ, ಯಾವ ಲೆಗ್ಗಿನ್ಸ್ ಇರುತ್ತೋ ಅದನ್ನೇ ಜಾಸ್ತಿ ಬಳಸ್ತೀನಿ ನಾನು. ನೀವೇ ಅನ್ಕೋತಿರೋ ಗೊತ್ತಿಲ್ಲ. ನೋಡಿ, ಯಾವ್ಯಾವುದು ದುಪ್ಪಟ ನಾನು ಯಾವುದಕ್ಕಾದರೂ ಸಹ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗುವಂಥದ್ದನ್ನು ಮಾಡ್ತೀನಿ. ಏನೋ ಗೊತ್ತಿಲ್ಲ, ಕೆಲವು ಹೆಣ್ಮಕ್ಳು ಹಾಗೆ ಅಲ್ವ, ಹೊರಗಡೆ ಯಾವುದೋ ಇರುತ್ತೋ ಅದನ್ನು ಡೈಲಿ ಯೂಸ್ ಮಾಡೋವಂಥದ್ದನ್ನು ಬೇಗ ಬಳಸ್ತೀವಲ್ವ, ಹಾಗೆ. ಈಗ ಇದಕ್ಕೆ ಈ ದುಪ್ಪಟ ಹಾಕ್ಕೊಂಡಿದ್ದೀನಿ. ಈ ಟಾಪ್ಗೆ ತುಂಬ ದಿನ ಈ ಟಾಪ್ ಹಾಕಿ ಎಲ್ಲ ಹಾಗೆ ಇಟ್ಬಿಟ್ಟಿದೆ. ಈಗ ಹೊರಗಡೆ ತೆಗೆದಿದ್ದೀನಿ. ಬನ್ನಿ ಹೋಗಿ ಬರೋಣ. ಚಿಕನ್ ಮಂಚೂರಿಯನ್ಗೆ ಚಿಕನ್ ಬೇಕಲ್ವ. ಚಿಕನ್ ಫಸ್ಟ್ ತೊಗೊಳಕ್ಕೆ ಹೋಗಲ್ಲ, ಮೊದಲು ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಬೇಕು ತೊಗೊಂಡು ಲಾಸ್ಟಲ್ಲಿ ಚಿಕನನ್ನು ತೊಗೊಂಡು ಮನೆಗೆ ಬರುವಂಥದ್ದನ್ನು ಮಾಡ್ತೀನಿ, ಆಯಿತಾ? ಬನ್ನಿ ಹೋಗೋಣ. ನೋಡಿ, ಹಾಗೆ ಎಂದಿನಂತೆ ನಮ್ಮ ಮನೆ ಮುಂಭಾಗದ ವಿಘ್ನ ನಿವಾರಕ ಗೌರಿ ತನಯ ದರ್ಶನ ಮಾಡ್ಕೊಳ್ಳಿ. ಕೆಳಗಿಳಿದಿದ್ದೀನಿ. ಇವಾಗ ಕೆಳಗಿಳಿದು ಹೊರಟಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಬರೋಣ. ಏಕೆಂದರೆ ಒಬ್ಬಳೇ ವಿಡಿಯೋ ಮಾಡೋದ್ರಿಂದ, ಎದುರಿಗೆ ವಿಡಿಯೋ ಕ್ಯಾಮ್ರಾ ಹಿಡಿಯೋರು ಇಲ್ಲ ಆಗಿರೋದ್ರಿಂದ ಅದು ಒಬ್ಬಳೇ ಮಾಡುವಂಥದ್ದು. ಹೋಗಿ ಬರೋಣ. ಫಸ್ಟು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಅಂದರೆ ಏನಿ ಬಿಗ್ ಬಜಾರ್ ಟೈಪ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗಿ ಕೆಲವು ಸಾಮಾನುಗಳನ್ನ ತಗೊಂಡು ಮತ್ತೆ ಬರೋಣ. ನೋಡ್ತಾ ಇದ್ದೀರಿ, ಬಂದಿರುವಂಥದ್ದು ಫುಡ್ ಬಜಾರ್. ಹುಣಸೂರು ಮೇನ್ ರೋಡಲ್ಲೇ ಇದೆ. ಪ್ರತಿಯೊಂದು ಐಟಮ್ಸು ಇಲ್ಲಿ ಸಿಗುತ್ತೆ. ಇದು ಹೈವೇ ರೋಡ್, ಹುಣಸೂರು ಹೈವೇ ರೋಡ್ ಇದು. ಇಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ, ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಒಂದು 3 ಫ್ಲೋರ್ ಗಂಟೆ ಕೂಡ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ. ಹೆಚ್ಚಿಗೆ ಇಲ್ಲೇ ಬರೋದು ನಾನು, ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ ಅಂತ ಹೇಳಿ ಹೆಚ್ಚಿಗೆ ಇಲ್ಲಿಗೆ ಬರ್ತೀನಿ. ಬನ್ನಿ, ಆದರೆ ಒಳಗಡೆ ಶೂಟ್ ಮಾಡೋಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಒಳಗಡೆ ಬಂದ್ವಿ. ಇಲ್ಲಿ ನನಗೆ ಒಂದು ಸ್ವಲ್ಪ
ರೈಸ್ ಬೇಕಿತ್ತು. ಗೀ ರೈಸ್ಗೆ ನಾನು ಬೇರೆ ಮಾಮೂಲಿ ಅನ್ನ ಮಾಡೋದಕ್ಕಿಂತ ಅಕ್ಕಿ ಬೇರೆ ಇದು ಯೂಸ್ ಮಾಡ್ತೀನಿ. ಬಾಸ್ಮತಿ ರೈಸು, ಇಲ್ಲ ಅಂತೇಳಿದ್ರೆ ಬುಲೆಟ್ ರೈಸ್ ಬರುತ್ತಲ್ಲ ಚೆನ್ನಾಗಿರುತ್ತೆ, ಇಲ್ಲ ಜೀರಾ ರೈಸ್ ಆದರೂ ಸಹ ನಾನು ಬಳಸ್ತೀನಿ. ಗೀ ರೈಸ್ಗೆ ಚೆನ್ನಾಗಿರುತ್ತೆ. ಇಲ್ಲಿ ಬುಲೆಟ್ ರೈಸು 2 kg ತಗೊಂಡೆ. ಅದು ಪಲಾವ್ಗೆ ಗೀ ರೈಸ್ಗೆ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ತಗೊಂಡೆ. ಕಾರ್ನ್ಫ್ಲೋರ್ ಬೇಕಿತ್ತು, ಮೈದಾ ಹಿಟ್ಟು ಬೇಕಿತ್ತು, ಅದನ್ನೆಲ್ಲ ತಗೊಂಡೆ. ಜೊತೆಗೆ ಐಟಮ್ಸ್ ಇನ್ನು ಕೆಲವು ನಾನು ತಗೊಂಡೆ. ಗೋಡಂಬಿ ಬೇಕಿತ್ತು, ನೋಡ್ತಾ ಇದ್ದೀರಿ ಗೋಡಂಬಿ ಕೂಡ ತಗೊಂಡೆ. ಈ ಒಂದು ಫುಡ್ ಬಜಾರಿಗೆ ಬಂದರೆ ಎಲ್ಲ ಸಿಗುತ್ತೆ. ಏನಿಲ್ಲ ಅಂದರೂ ಪುಟ್ ಸಾಮಾನು ತೊಗೊಳ್ತೀನಿ ಅಂದರೆ ಒಂದು 2,000 ಗಂಟೆ ರೈಟ್ ಆಗಿಬಿಡುತ್ತೆ. ಹಂಗಾಗುತ್ತೆ ಈ ಜಾಗಗಳು ಅಂತ ಹೇಳ್ಬೋದು. ಮತ್ತು ಫ್ರೆಶ್ ಕ್ರೀಮ್ ಬೇಕಿತ್ತು, ಕೊಕೊನಟ್ ಮಿಲ್ಕ್ ಬೇಕಿತ್ತು ನನಗೆ, ಅದು ಸಹ ತಗೊಂಡೆ. ತುಪ್ಪ ಬೇಕಿತ್ತು, ತುಪ್ಪ ಖಾಲಿಯಾಗಿತ್ತು, ತುಪ್ಪನೂ ಕೂಡ ತಗೊಂಡು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇವತ್ತಿನ ಈ ವಿಡಿಯೋ ಸುಮಾರು 30 ನಿಮಿಷಕ್ಕಿಂತ ಜಾಸ್ತಿ ಆಗಬಹುದು. ಆದರೂ ಎಲ್ಲೂ ಸ್ಕಿಪ್ ಮಾಡಬೇಡಿ. ನನಗೆ ಯಾವುದೇ ವಿಡಿಯೋನ 5 ನಿಮಿಷ 8 ನಿಮಿಷಕ್ಕೆ ಮಾಡೋಕ್ಕಾಗ್ತಿಲ್ಲ, ಹಿಂಗೆ ಲೆಂತಿ ಆಗುತ್ತೆ. ಎಲ್ಲ ಡೈಲಿ ಬ್ಲಾಗ್ ಅಂತ ಹೇಳಿದ್ರೆ ದಿನಚರಿನ ಸ್ವಲ್ಪ ತಗೊಂಡ್ರೂ ಸಹ ತೋರಿಸೋದ್ರಲ್ಲಿ 30 ನಿಮಿಷ ಆಗೇ ಹೋಗುತ್ತೆ. ನಾನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಬೇಕಿತ್ತು, ಚೆನ್ನಾಗಿರುತ್ತೆ ಇದು, ತಗೊಂಡೆ. ನಂದು ಮಿಕ್ಸಿ ಕೈ ಕೊಟ್ಬಿಟ್ಟಿದೆ, ಮಿಕ್ಸಿ ರಿಪೇರಿಗೆ ಬಂದುಬಿಟ್ಟಿದೆ ಈಗ. ಅದಕ್ಕೆ ನಾನು ಪೇಸ್ಟ್ ಇದ್ದರೆ ಏನಕ್ಕಾದರೂ ಮಸಾಲಗಳಿಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ತಗೊಂಡೆ. ರಿಪೇರಿಗೆ ಕೊಟ್ಟಿದ್ದೀನಿ, 1-2 ದಿನ ಆಗ್ಬೋದು ಮಿಕ್ಸಿ ಕೊಡಲಿಕ್ಕೆ, ಅದಕ್ಕೆ ಇರಲಿ ಅಂತ ಹೇಳಿ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಿ ಐಟಮ್ಸ್ಗಳು ಏನೆಲ್ಲ ತಗೊಂಡೆ ಅಂತ ಹೇಳಿ. ನೋಡ್ತಾ ಇದ್ದೀರಿ ತಗೊಂಡೆ. ಬರೀ ಇಷ್ಟು ಸಾಮಾನಿಗೆ 800 ಏನೋ ಆಯಿತು. ತೊಗೊಂಡಿದ್ದು 4-5 ಸಾಮಾನು 800 ಆಯಿತು ತಗೊಂಡು. ಇನ್ನು ನಮ್ಮ ಬಜಾರ್ ರೋಡ್ ಕಡೆ ಹೋಗಬೇಕು. ಅಲ್ಲಿ ಸೊಪ್ಪು, ತರಕಾರಿ, ಚಿಕನ್ ಎಲ್ಲ ಅಲ್ಲೊಂದು ಕಡೆ ಸಿಗುತ್ತೆ. ಚಿಕನ್ ತೊಗೊಂಡು ಎಲ್ಲೆಲ್ಲೋ ಸುತ್ತೋದು ಬೇಡ ಅಂತ ಹೇಳಿ ಲಾಸ್ಟಲ್ಲಿ ಚಿಕನ್ ತೊಗೋಬೇಕು ಅಂತ ಹೇಳಿ ನಾನು ಇದು ಮಾಡಿದೆ. ಈ ಹುಡುಗ ವಿಡಿಯೋ ಮಾಡ್ತಾ ಇರೋದಕ್ಕೆ ಕೇಳ್ತು, ಚಾನಲ್ಗೆ ಕಣಪ್ಪ ಅಂತ ಹೇಳಿ ಹಂಗೆ ಮಾತಾಡ್ತಾ ನನ್ನ ಚಾನಲ್ಲು ಕೂಡ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ ಹುಡುಗ. ನೋಡಿ ಇಷ್ಟು ಸಾಮಾನು ಏನೇನಿದೆ ನೋಡಿ. ಮೈದಾ, ಕಾರ್ನ್ಫ್ಲೋರು, ಫ್ರೆಶ್ ಕ್ರೀಮು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಬುಲೆಟ್ ರೈಸ್ ತೊಗೊಂಡೆ 2 kg. ಕುರುಕ್ಲು ನೋಡಿ, ಇವೆಲ್ಲ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಚಿಪ್ಸು, ಈ ರೀತಿ ಒಂದೇ ಸೈಡಲ್ಲಿ ಇದನ್ನೆಲ್ಲ ಕೂಡ ಇಟ್ಟಿದ್ದಾರೆ. ಈ ಖಡಕ್ ರೊಟ್ಟಿ ಕೂಡ ಸಿಗುತ್ತೆ, ನಮ್ಮ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಕೂಡ. ಹೋಳ್ಗೆನೂ ಕೂಡ ಸಿಗುತ್ತೆ, ಪರೋಟ, ಇನ್ನು ಚಪಾತಿ, ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತಲ್ವ. ಅದೇ ರೀತಿ ನಮ್ಮ ಈ ಫುಡ್ ಬಜಾರಲ್ಲಿ ಎಲ್ಲ ಐಟಮ್ಸು ಕೂಡ ಒಂದು ಕಡೆನೇ ಸಿಗುವಂಥದ್ದು. ಬರ್ಗರ್ಗೆ ನೋಡಿ, ಬರ್ಗರ್ ಬನ್ನು ಇವೆಲ್ಲ ಕೂಡ ಇದೆ. ತುಂಬ ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ತಾರೆ. ಮಧ್ಯಾಹ್ನದ ಸಮಯ ಹೋದರೆ ಎಲ್ಲ ಪರಿಚಯ ಇದ್ದಾರೆ ನನಗೆ, ಏಕೆಂದರೆ ಆಲ್ಮೋಸ್ಟ್ ನಾನು ಇಲ್ಲೇ ಪರ್ಚೇಸ್ ತೊಗೊಳ್ತಾ ಇರ್ತೀನಿ. ಎಲ್ಲ ಹೆಣ್ಮಕ್ಳು, ಅಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ತುಂಬ ಪರಿಚಯ ಆಗಿದ್ದಾರೆ ನನಗೆ. ಮಾತಾಡಿಸ್ತಾರೆ ಹೋದ ತಕ್ಷಣವೇ, ಏಕೆಂದರೆ ಜಾಸ್ತಿ ಇಲ್ಲೇ ಬರೋದು ನಾನು. ಈಗ ಆಯಿತು, ಎಲ್ಲ ತಗೊಂಡೆ. ಬಿಲ್ಲನ್ನು ಕೊಟ್ಟು ಹೊರಡಬೇಕಿವಾಗ. ಅದು ಪಲಾವ್ ಎಲೆ ಮಿಕ್ಸು ಬರೀ ಮೆಣಸಿತ್ತು, ಕಸೂರಿ ಮೇಥಿನೇ ಇಲ್ಲ. ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿ ವಾಪಸ್ ಮಾಡಿ, ನನಗೆ ಪಲಾವ್ ಎಲೆ ಜೊತೆಗೆ ಕಸೂರಿ ಮೇಥಿ, ಮರಾಠಿ ಮಗ್ಗು, ಚಕ್ಕೆ ಇಷ್ಟಿದ್ರೆ ಸಾಕು. ಗೀ ರೈಸ್ಗಾದರೂ ಸಹ ಮೆಣಸೆಲ್ಲ ಹಾಕ್ಬಿಟ್ರಂತೂ ಮಕ್ಳಿಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಅದು ಚೇಂಜ್ ಮಾಡಿ ಬಿಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೆ ನೋಡಿ. ಈಗ ಫ್ರೆಶ್ ಕ್ರೀಮು ಕೂಡ ಯಾವುದಾದ್ರು ಸ್ವೀಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕೋದಕ್ಕೆ. ಇನ್ನು ನಾನು ಮಿಕ್ಸಿ ಇಲ್ವಲ್ಲ ಅಂತ ಹೇಳಿ ನಾನು ಕೋಕೋನಟ್ ಮಿಲ್ಕ್ ತಗೊಂಡೆ. ಗೀ ರೈಸ್ಗೆ ತೆಂಗಿನ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಅದು ಕೂಡ ಒಂದನ್ನು ತಗೊಂಡೆ. ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಕೊಕೊನಟ್ ಮಿಲ್ಕಿಂದ ಸ್ವೀಟು ಸಹ ಮಾಡಬಹುದು. ಈ ಹಾಲು ಬಾಯಿ ಮಾಡಬೇಕಾದ್ರೆ ಆ ಮಿಲ್ಕನ್ನ ನಾವು ಅಂದರೆ ತೆಂಗಿನಕಾಯಿ ಹಾಲಲ್ಲಿ ಬಳಸೋದ್ರಿಂದಲೂ ಕೂಡ ಟೇಸ್ಟ್ ಬರುತ್ತೆ. ಅದೊಂದು ತಗೊಂಡೆ.
ಗೀ ರೈಸ್ಗೆ ಬೇಕಾಗುತ್ತೆ ಅಂತ ಹೇಳಿ ನೋಡಿದೆ. ಕೊಕೊನಟ್ ಮಿಲ್ಕ್, ತೆಂಗಿನ ಕಾಯಿಯ ಹಾಲು ತಗೊಂಡೆ. ಬೆಲ್ಲ ಹಾಕಿಸ್ಕೊಂಡು ಹೊರಡೋಣ. ಯಾವಾಗಲೂ ಏನಾದರೂ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ, ಆಗೋದೇ ಇಲ್ಲ ನನಗೆ ನೋಡಿ. ಮತ್ತು ಮೊನ್ನೆ ಮೀಶೋಯಿಂದ ಒಂದು ಐಟಮ್ಸ್ನ ತರಿಸ್ದೆ ಅಂತ ಮೊನ್ನೆ ವಿಡಿಯೋ ಎಂಡಲ್ಲಿ ಹೇಳಿದ್ದೆ. ಅದೊಂದು ಚಿಕ್ಕ ವಿಡಿಯೋ ಮಾಡಿ ಹಾಕ್ತೀನಿ, ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳಿದ್ದೀರಿ. ಹಾಗೆ ಮ್ಯಾನಿಫೆಸ್ಟ್ ಬಗ್ಗೆ ಕೂಡ ನಂಬರು, ಕಲರ್ ಇದ್ರ ಬಗ್ಗೆನೂ ಕೂಡ ಕೇಳಿದ್ದೀರಿ. ನೋಡ್ತಾ ಇದ್ದೀರಿ 835 ರೂಪಾಯಿ ಆಯಿತು ಇಷ್ಟು ಸಾಮಾನಿಗೆ. ಸ್ವಲ್ಪ ಕಾಸ್ಟ್ಲಿ ಅಂತ ಕೂಡ ಅನಿಸುತ್ತೆ ನೋಡಿ. ಎಷ್ಟೇ ಸಾಮಾನು ಎಷ್ಟೊಂದು ರೈಟು ನೋಡಿ. ತಗೊಂಡು ಇವಾಗ ಸೊಪ್ಪು ತಗೊಳ್ಳೋಣ, ಹೋಗಬೇಕು. ಇಲ್ಲಿಂದ ಹೊರಡುವಂಥ ಸಮಯ. ಈಗ ಹೊರಡ್ತಾ ಇದ್ದೀನಿ. ಇಷ್ಟು ಐಟಮ್ಸ್ನ ತೊಗೊಂಡಿದ್ದೆ. ಆಲ್ಮೋಸ್ಟ್ ನಾನು ಇಲ್ಲಿ ಬರಬೇಕಾದ್ರೆ ಯಾವಾಗಲೂ ಜಶ್ವಂತ್ ಅಂದರೆ ಜಾಕಿ ಬರ್ತಾನೆ ನನ್ನ ಜೊತೆ, ನನ್ನ ತಂಗಿ ಮಗ. ಯಾವಾಗಲೂ ಅವನನ್ನೇ ಕರ್ಕೊಂಬರೋದು, ಜೊತೆಗೆ ಬರ್ತಾನೆ. ಹಿಂಗೆ ಐಟಮ್ಸ್ ಎಲ್ಲ ಇಟ್ಕೊಂಡು ಗಾಡಿ ಡಿಕ್ಕಿಗೆ ಹಾಕೋದು ಎಲ್ಲ ಅವನೇ ಮಾಡಿಕೊಡ್ತಾ ಇರ್ತಾನೆ ಯಾವಾಗಲೂ. ಸ್ಕೂಲ್ ಇದ್ದಿದ್ದರಿಂದ ಇವತ್ತು ನಾನು ಇದು ಬೆಳಗ್ಗೆನೇ ಬಂದಿರೋದ್ರಿಂದ ಒಬ್ಬಳೇ ಬಂದೆ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಈಗ ಬಜಾರ್ ರೋಡ್ಗೆ ಹೋಗಬೇಕು. ಬಜಾರ್ ರೋಡಲ್ಲಿ ಸೊಪ್ಪುಗಳು ಮತ್ತು ತರಕಾರಿ ಮತ್ತು ಬೆಳ್ಳುಳ್ಳಿ ತೊಗೋಬೇಕು ಮೇಯ್ನಾಗಿ. ಇನ್ನು ಚಿಕನ್ನು ಕೂಡ ಅಲ್ಲೇ ಸಿಗುತ್ತೆ. ತೊಗೋಬೇಕು. ಇದು ನೋಡಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೇಗಪ್ಪ, ಹೇಗೆ 4 ಅಲ್ವಾ? 20 ರೂಪಾಯಿ 4 ಕೊಡಪ್ಪ. ಪುದೀನ ಕೊಡಪ್ಪ. ಸಬ್ಬಕ್ಕಿ ಸೊಪ್ಪಿಗೆ ಒಂದು ಸಾಕೋದು, ಜಾಸ್ತಿ ಯೂಸ್ ಮಾಡಲ್ಲ ಅದು ನಾನು. ಒಂದು ಸಾಕು. ಅದೇ ಹಾಕಪ್ಪ. ಬನ್ನಿ, ಗಾಣದ ಹತ್ರ ಬಂದಿದ್ದೀನಿ. ಇದು ಗಾಣ, ಶುದ್ಧವಾದ ಎಣ್ಣೆ ಸಿಗುವಂತಹ ಜಾಗ. ನನಗೆ ಕೊಬ್ಬರಿ ಎಣ್ಣೆ ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಕೊಬ್ಬರಿ ಎಣ್ಣೆ ಬೇಕಿತ್ತು, 1 ಲೀಟ್ರ್ ಕೊಡಿ. ಹಾಂ, ರೈಸ್ ಬ್ರೈನ್ ಆಯಿಲ್ ಅಂತ ಹೇಳಿ ಇದು ಭತ್ತದ ಹೊಟ್ಟಲ್ಲಿ ಬರುತ್ತಲ್ಲ, ಕೊಡಿ. ಅದು ನನಗೆ ಅದು ಬೇಕಿತ್ತು. ಇಲ್ಲಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲಲ್ಲ. ಕಾಯಿ ಕೊಬ್ಬರಿ ತಂದರೆ ನೀವೆಲ್ಲ ಇದು ಮಾಡ್ಕೊಡ್ತೀರಲ್ವ? ಹಾಂ, ಈಗ ಒಂದು 2 kg ಕೊಬ್ಬರಿ ತಂದರೆ ಎಷ್ಟು ಲೀಟ್ರ್ ಆಗುತ್ತೆ ಎಣ್ಣೆ? 2 kg ಕೊಬ್ಬರಿಗಾ ಎಷ್ಟು? ಹಾಂ, ಹರಳೆಣ್ಣೆ ಇದೆಯಾ? ಹರಳೆಣ್ಣೆ ಹಾಂ, ಏನು? ಹರಳೆಣ್ಣೆ ಕೊಟ್ಬಿಡಿ, ಹರಳೆಣ್ಣೆ ಕೊಟ್ಬಿಡಿ ನನಗೆ. ಇಲ್ವ ಈಗ? ಫ್ಯೂರ್ ತಾನೆ, ನೀವೇ ಇದು ಮಾಡೋದು ತಾನೆ, ಅದು ನೀವೇ ಇದು ಮಾಡೋದು ತಾನೆ ಹರಳೆಣ್ಣೆ. ನಮ್ಮ ಎಣ್ಣೆ 100% ನಮ್ಗೆ ಎಲ್ಲ ನನ್ನ ಪ್ಯೂರ್ ಎಣ್ಣೆನೇ. ನಿಮ್ಗೆ ಯಾವುದು ನಿಮಗೆ ಕೋಟಿಗೆ 1% ಬರಲ್ಲ. ಅದಕ್ಕೆ ನಾನು ಇಲ್ಲೇ ತಗೊಳ್ಳೋದು. ನಾನು ಸ್ವಲ್ಪ ಮನೇಲಿ ತಳ್ಕು ಗಿಲ್ಕು ಮಾಡೋದು ಅದು ಈಗ ನಂಬಿಕೆ ಮೇಲೆ ಬರ್ತೀರ ನೀವು. ಯಾವ ರೀತಿ ಮೋಸ ಮಾಡ್ಬಿಟ್ರೆ ನಾವು ಬದುಕೋದು ಹಿಂಗೆ ಮೇಡಮ್. ನಿಮಗೆ ಮೋಸ ಮಾಡಿದ್ರೆ ಎಲ್ಲೋ ಒಂದು ಕಡೆ ಹೋಗುತ್ತೆ ಅಷ್ಟೇ. ಮೇಲೆ ಮಾಡೋದೇ ಇಲ್ಲ ಮೇಡಮ್. ಅಲ್ಲ, ನಾವು ತಿಳ್ಕೊಬೇಕಾಗಿರೋದು ಈಗ ಕಲಿಯುಗದಲ್ಲಿ ಮಾಡೋದಿಲ್ಲ ಮೇಡಮ್. ನಾವು ನಂಬಿಕೆ ಎಣ್ಣೆ ಮೇಲಿದೆ ಅಂತ ಬರೋದು. ಅಂಥದ್ರಲ್ಲಿ ನಾವು ಏನು ಮಾಡಿದ್ರೆ ಮುಗಿದೋಗ ಖಾಲಿ ಅಡಿಯಲ್ಲಿದೆ. ಹರಳೆಣ್ಣೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಬಿಸಿ ಮಾಡ್ಕೋಬೇಕಾ? ಬಿಸಿ ಮಾಡ್ಕೋಬೇಕು. ಇದು ನೋಡ್ತಾ ಇದ್ದೀರಾ, ತುಂಬ
ಚಿಕ್ಕ ಚಿಕನ್ ಅಂಗಡಿ ಆದರೂ ಸಹ ನಮ್ಮನೆಯವರು ಇಲ್ಲೇ ಬರ್ತಾ ಇದ್ದಿದ್ದು, ಇಲ್ಲೇ ಹೆಚ್ಚಿಗೆ ತಗೊಳ್ತಾ ಇದ್ದಿದ್ದು. ಅದಕ್ಕೋಸ್ಕರ ನಾನು ಕೂಡ ಇಲ್ಲೇ ಬರ್ತೀನಿ. ಇಲ್ಲಿ ತರಕಾರಿ ತಗೋಬೇಕಿತ್ತು. ಸೌತೆಕಾಯಿ, ಮೆಡಿಷನ್ ಸೌತೆಕಾಯಿ ತುಂಬ ಟೇಸ್ಟ್ ಇರುತ್ತೆ. ಜೊತೆಗೆ ನೆಲ್ಲಿಕಾಯಿ ಬೇಕಿತ್ತು, ನೆಲ್ಲಿಕಾಯಿ ಕೂಡ ತಗೊಂಡೆ ನಾನು. ತಗೊಂಡು ಮತ್ತು ಟೊಮೊಟೊ ಕೂಡ ರೈಟ್ ಕಡಿಮೆ ಇತ್ತು. ಹೋದ ವಾರಕ್ಕೆ ಹೋಲಿಸಿದ್ರೆ ಇವತ್ತು ತುಂಬ ಕಡಿಮೆ, 20 ರೂಪಾಯಿ kg ಇತ್ತು. ಆ್ಯಪಲ್ ಟೊಮೊಟೊ ತಗೊಂಡೆ. ಬೆಳ್ಳುಳ್ಳಿ ಬೇಕಿತ್ತು, ತಗೊಂಡು ಒಂದಿಷ್ಟು ತರಕಾರಿ ತಗೊಂಡು. ಇದು ನೋಡಿ ಸಂತೆ ಮಳ ಅಂದರೆ ಹುಣಸೂರು, ಇದೇ ಜಾಗದಲ್ಲಿ ಸಂತೆ ಕಟ್ಟುವಂಥದ್ದು. ಈಗಲೂ ಕೂಡ ಗುರುವಾರ ಹುಣಸೂರು ಸಂತೆ ಇರುತ್ತೆ, ತುಂಬ ಅಂಗಡಿಗಳಿರುತ್ತೆ. ಇದು ಪ್ರತಿನಿತ್ಯ ಇರುವಂಥ ಅಂಗಡಿ, ತರಕಾರಿ ಅಂಗಡಿಗಳಿವು. ಇಲ್ಲಿ ಎಲ್ಲ ರೀತಿಯೂ ಸಿಗುತ್ತೆ. ನೀವು ಡಯಟ್ ಫುಡ್ಗೆ ಏನು ಬೇಕು, ಬ್ರೋಕಾಲಿಯ ಹಿಡಿದು ಕಾರ್ನ್ಫ್ಲೋರು ಮತ್ತು ಕಾರ್ನ್ಫ್ಲೋರ್ ಅಲ್ಲ, ಜೋಳ ಮತ್ತು ಎಲ್ಲ ಗ್ರೀನ್, ರೆಡ್ಡು, ಯೆಲ್ಲೋ, ಕ್ಯಾಪ್ಸಿಕಮ್ಮು ಇವೆಲ್ಲ ಡಯಟ್ ಫುಡ್ಗೆ ಯೂಸ್ ಮಾಡ್ತಾರಲ್ಲ ಆ ರೀತಿ. ಚೆನ್ನಾಗಿರೋದು ಕೊಡಪ್ಪ, ಫ್ರೆಶ್ ಆಗಿರೋದು. ನಂಗೆ ಬೇರೆ ಕಟ್ಟೆ ಕೊಟ್ಬಿಡೋದು ಬೇಡ. ಬಟಾಣಿ ಹಿಂಗೆ ಹೇಗೆ ಅಂದೆ, ನಾಳೆ ತಗೋತೀನಿ, ಇವತ್ತು ಬೇಡ. ಸ್ನೇಹಿತರೆ, ಹೊರಗಡೆ ಹೋಗಿ ಏನೆಲ್ಲ ಪರ್ಚೇಸ್ ಮಾಡಬೇಕು, ತರಬೇಕು ಎಲ್ಲ ಕೂಡ ತಗೊಂಡು ಬಂದಿದ್ದೀನಿ. ಹೀಗೆ ಒಂದು ಸಲ ಹೋದಾಗ ತೊಗೊಬಂದ್ಬಿಡೋದು ಐಟಮ್ಸ್ಗಳು, ಏನು ಬೇಕು ಅದನ್ನು ತಂದಿಟ್ಕೊಬಿಟ್ರೆ ಇನ್ನು ಸರಿ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಈಗ ಪ್ರಿಪೇರ್ ಮಾಡ್ಕೊಳ್ತೀನಿ, ಏನು ಐಟಮ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಆಲ್ರೆಡಿ ಸಮಯ ಕೂಡ ಆಗಿದೆ, ಬನ್ನಿ ಬೇಗ ಬೇಗ ರೆಡಿ ಮಾಡೋಣ. ಚಿಕನ್ ಮಂಚೂರಿಯನ್ ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಮನೇಲಿ ಮಾಡೋದು ತುಂಬ ಟೇಸ್ಟ್ ಕೂಡ ಖಂಡಿತ ಇರುತ್ತೆ. ಅದರೊಟ್ಟಿಗೆ ಗೀ ರೈಸ್ ಮಾಡ್ತೀನಿ, ಗೀ ರೈಸು ಚಿಕನ್ ಮಂಚೂರಿಯನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತೀನಿ. ಈಗ ರೆಡಿ ಮಾಡಿಕೊಂಡು ಆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀರಿ, ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರು 1 ಕಪ್ಪು, 1/4 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚಿಕನನ್ನು ಬೋನ್ಲೆಸ್ ಚಿಕನ್ ತೊಗೊಬಂದಿದ್ದೀನಿ. ಅದು 3 ಬಾರಿ 4 ಬಾರಿ ತೊಳೆದಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. 1-2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಹಾಕ್ತಾಯಿದ್ದೀನಿ. ನೀವೀಗ ನೋಡಿದ್ರಲ್ಲ, ಭಂಡಾರ ರಹಿತ ಅಂದರೆ ಭಂಡಾರ ಎಲ್ಲೋ ಹಾಕ್ತಾಯಿಲ್ಲ, ಬರೀ ವೈಟ್ ಮಾತ್ರ ಹಾಕಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ, ಗಟ್ಟಿಯಾಗುತ್ತೆ, ಅದರಿಂದ ನೀರು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ. ಇವಾಗ ಚಿಕನನ್ನು ಚೆನ್ನಾಗಿ ನೀರು ಇಲ್ಲದೇ ರೀತಿ ಹಿಂಡಿ ಹಾಕಬೇಕು. ಚಿಕನನ್ನು ನೀವು ನೀರಂತೂ ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಚೆನ್ನಾಗಿ ಹಿಂಡಿ ಹಾಕಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಸೆಟ್ ಆಗೋದಕ್ಕೆ ಕಲಸಿಟ್ಬಿಡ್ಬೇಕು. ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲದಕ್ಕೆ ಚಿಕನ್ಗೆ ಸೆಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಜ್ಯೂಸಿಯಾಗೂ ಕೂಡ ಇರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕಲಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಿ. ಈ ಥರ ಕಲಸಿ ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ. ಇವಾಗ ಸ್ವಲ್ಪ ವಿನಿಗರು ಕೂಡ ಹಾಕ್ತಾಯಿದ್ದೀನಿ ನಾನು. ವಿನಿಗರ್ ಹಾಕೋದ್ರಿಂದ ಕೂಡ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ 1-2 ಸ್ಪೂನಷ್ಟು ವಿನಿಗರ್ ಹಾಕಿ ನಾನು ಕಲಸಿ ಇಟ್ಟಿದ್ದೀನಿ. ಈಗ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈರುಳ್ಳಿ, ಕ್ಯಾಪ್ಸಿಕಮು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಬೆಳ್ಳುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹೂವು ಅಂತ ಹೇಳ್ತಾರೆ, ಆನಿಯನ್, ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ವ, ಅದು ಕೂಡ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಗೀ ರೈಸ್ ಆಲ್ರೆಡಿ ಆಗಿದೆ.
ದಮ್ ತಗೊಳ್ಳೋದಕ್ಕೆ ನಾನು ವಿಸಿಲೆಲ್ಲ ಹೋಗಿತ್ತು, ಪ್ರೆಷರ್ ಹೋಗಿತ್ತು. ಇವಾಗ ಅದಕ್ಕೆ ಮಿಕ್ಸ್ ಮಾಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಕ್ಯಾಪನ್ನ ಹಾಕ್ತಾಯಿದ್ದೀನಿ. ಹಾಕಿ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಸುಮಾರು ಒಂದು 3/4 ಗಂಟೆ ಆಗಿದೆ. ಚಿಕನನ್ನು ಕಲಸಿಟ್ಟು ನಾನು ಒಂದು 3/4 ಗಂಟೆ ಇಟ್ಟು ಆ ನಂತರ ಇವೆಲ್ಲ ಕೆಲಸನ ನಾನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ, ಇವಾಗ ಎಣ್ಣೆ ಕಾದಿದೆ. ಜೊತೆಗೆ ನೋಡಿ ತೋರಿಸ್ದೆ ನೋಡಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನೂ ಕೂಡ ಒಂದು 3 ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲೋ ಕ್ಯಾಪ್ಸಿಕಮು ಮತ್ತು ಗ್ರೀನ್ ಕ್ಯಾಪ್ಸಿಕಮು ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಬನ್ನಿ ಹಾಕೋಣ. ಕಬಾಬ್ ಯಾವ ರೀತಿ ಮಾಡ್ತೀವಿ ಹಾಗೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟರು. ಒಂದೇ ಥರ ಗೊಜ್ಜು, ಗ್ರೇವಿ ಇದು ಮಾಡೋದಕ್ಕಿಂತನೂ ಇದು ಕೂಡ ಅಪರೂಪಕ್ಕೊಮ್ಮೆ ಮಕ್ಳಿಗೆ ಮಾಡಿಕೊಟ್ರೆ, ಮಂಚೂರಿಯನ್ ಟೈಪು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ. ನೋಡಿ, ಈ ರೀತಿ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ನೀವೇನಾದರೂ ಮಾಡೋದಿದ್ದರೆ ಹೇಗೆ ಮಾಡ್ತೀರಿ ಅಂತ ಹೇಳಿ. ಇನ್ನೊಂದು, ಈ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗಳ ಪ್ರಶ್ನೆಗೆ ಉತ್ತರ ಅನ್ನುವಂಥ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಪರ್ಸ್ನಲ್ ವಿಷಯವಾಗಿ, ನನ್ನ ಪರ್ಸ್ನಲ್ ಬಗ್ಗೆ ಆಗಲಿ ಇಲ್ಲ ನನ್ನ ಚಾನಲ್ ಬಗ್ಗೆ ಆದರೂ ಸಹ ನೀವೇನಾದರೂ ಪ್ರಶ್ನೆಗಳು ಕೇಳೋ ಥರ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಗಳನ್ನ ಹಾಕಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಕಮೆಂಟನ್ನ ಓದ್ಕೊಂಡು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಈಗ ಕಬಾಬ್ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಹಾಗೆಯೇ ಮಾಡ್ಕೋಬೇಕು. ಕಾಲಿಫ್ಲವರ್ ಆದರೂ ಸರಿ ಹಿಂಗೆ ಬೇಯಿಸ್ಕೋಬೇಕಾಗಿರೋದು. ಓಕೆ, ಮಂಚೂರಿಯನ್ಗೆ ಇದೇ ಥರ ಮಾಡಿಕೊಂಡೆ ಮಾಡಬೇಕು. ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಗರಂ ಅಂತ ಟೇಸ್ಟು. ಬರೀ ಹೀಗೆ ತಿನ್ಬೋದಿತ್ತು. ಆ ಮಗುಗೆ 2 ಪೀಸ್ ಕೊಟ್ಟೆ, ಇಷ್ಟಪಟ್ಟು ತಿಂದ. ಕಬಾಬ್ ರೀತಿಯೂ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ, ಅಂದರೆ ಬ್ರೌನಾಗಿ ಬೇಯೋವರೆಗೂ ನೋಡಿಕೊಂಡು ಬೇಯಿಸ್ಕೋಬೇಕು. ನೋಡಿ, ಈಗ ನಾನು ಉಲ್ಟಾ ಎಲ್ಲ ಮಾಡಿ 2 ಕಡೆಯೂ ಕೂಡ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ 2 ಸಲ ಹಾಕಿದ್ದನ್ನು ಬೇಯಿಸಿದ್ದನ್ನು ನಿಮಗೆ ತೋರಿಸಿದ್ದೀನಿ. ಇವಾಗ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಗೊತ್ತಾಗ್ತಾ ಇದೆ, ಕಲರ್ ಚೇಂಜ್ ಆಗಿರೋದಾಗಲಿ ಮತ್ತು ಒಂಥರ ಗರಂ ಥರ ಆಗಿದೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಚಿಕನ್ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಕೂಡ ಹೋಮ್ಮೇಡ್ ಟ್ರೈ ಮಾಡಿ. ಪೀಸ್ ಇನ್ನೂ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಳಿ. ನಾನು ಹೇಳಿದೆ ಇಷ್ಟು ಸಾಕು ಅಂತ ಹೇಳಿ ಅದೇ ರೀತಿ ಚಿಕನ್ ಅಂಗಡಿಲಿ ಕಟ್ ಮಾಡಿಸ್ಕೊಂಡು ತೊಗೊಬಂದೆ. ನೋಡಿ, ಆಯ್ತು. ಈಗ ಇನ್ನೊಂದು ಸಲ ಹಾಕ್ತೀನಿ. ಇನ್ನೊಂದು ಸಲ ಹಾಕಿ ಆನಂತರ ಪೂರ್ತಿಯಾಗಿ ಹಾಕಿ ಆಮೇಲೆ ನೆಕ್ಸ್ಟ್ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಮತ್ತೆ ಇನ್ನೊಂದು ಸಲ ಹಾಕಿ ಬೇಯಿಸ್ಕೊಳ್ತೀನಿ. ವಿಡಿಯೋ ಏನನ್ನಿಸ್ತು ಹೇಳಿ. ನಿನ್ನೆ ಒಂದು ಫ್ಯಾಮಿಲಿ ಫನ್ ವಿಡಿಯೋ ಹಾಕಿದ್ದೆ, ನೋಡಿ ಏನನ್ನಿಸ್ತು. ನೋಡಿಲ್ಲ ಅಂದರೆ ಆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಚೆನ್ನಾಗೆಲ್ಲ ಆಗಿದೆ, ಇವಾಗ ಬೆಂದಿದೆ. ಇವಾಗ ಒಂದು ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಎಣ್ಣೆ ಕೂಡ ಬಿಸಿ ಆಗಿದೆ. ಈ ಸಂದರ್ಭದಲ್ಲಿ ನಾನು ಸಣ್ಣದಾಗಿ ಬೆಳ್ಳುಳ್ಳಿನ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡೆ. ಫಸ್ಟ್ ಅದೇ ಹಾಕಿದ್ದು. ಆ ನಂತರ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಮಾಡ್ಕೊಳ್ಳೋಣ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಇವಾಗ ನಾನು ಹಾಕಿ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಜೊತೆಗೆ ಸೋಯಾ ಸಾಸು ಕೂಡ ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮಂಚೂರಿಯನ್ ಟೇಸ್ಟ್ ಬರಬೇಕು ಅಂದರೆ ಟೊಮೊಟೊ ಕೆಚಪ್ಪು ಮತ್ತು ಸೋಯಾನ ಹಾಕಲೇಬೇಕು. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ಕೂಡ ಹಾಕಿದ್ದೀನಿ. ಈಗ ತೋರಿಸ್ತೆ ನೋಡಿ, 1-2 ಸ್ಪೂನು ಕಾರ್ನ್ಫ್ಲೋರು, 1-2 ಸ್ಪೂನು ಚಿಲ್ಲಿ ಪೌಡ್ರು ಕೂಡ ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ.
ಏನು ಕಬಾಬ್ ರೀತಿ ನಾವು ಚಿಕನನ್ನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಚಿಕ್ಕ ಬಾಣಲಿ ಇಟ್ಬಿಟ್ಟೆ, ಮತ್ತೆ ಇನ್ನೊಂದು ಬಾಣಲಿ ಇಡಕ್ಕೆ ಹೋದರೆ ಇದನ್ನೆಲ್ಲ ತೊಳೆಯೋಕೆ ಹಾಕಬೇಕು ಅಂತ ಹೇಳಿ ಅದರಲ್ಲಿ ಅಡ್ಜಸ್ಟ್ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಕತ್ಲಿತ್ತು ವಾತಾವರಣ, ಹುಣಸೂರೆ ಸ್ವಲ್ಪ ಯಾಕೋ ಒಂಥರ ಮೋಡ ಕವಿದ ವಾತಾವರಣ ಇತ್ತು. ವಿಡಿಯೋ ಅಷ್ಟಾಗಿ ನಿಮ್ಗೆ ಕಾಣಿಸ್ತಿಲ್ಲ. ನಾನು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡಿದ್ದೆ. ಈಗ ಬ್ಯಾಕ್ ಕ್ಯಾಮ್ರಾದಿಂದ ಒಂದ್ಸಲ ತೋರಿಸ್ತೀನಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಈರುಳ್ಳಿ, ಹೂವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಗೀ ರೈಸನ್ನು ಹಾಕಿದ್ದೀನಿ. ಸಣ್ಣದಾಗಿ ತೆಳುವಾಗಿ ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಆನಿಯನ್ನು ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಹಾಕಿ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ಘಮ ಘಮ ಅಂತಾಯಿತು, ಮನೆ ಪೂರ್ತಿ ಘಮ ಘಮ ಅಂತಾಯಿತು. ಟೇಸ್ಟು ಕೂಡ ಸಖತ್ತಾಗಿ ಬಂದಿತ್ತು. ಮಂಚೂರಿಯನ್ ಈ ರೀತಿ ಒಂದು ಸಲ ಮಾಡಿ ಮನೆಯಲ್ಲೂ ಕೂಡ ತುಂಬ ನೀಟಾಗಿ ಮಾಡ್ಕೋಬಹುದು. ಎಲ್ಲರೂ ನೀವು ಮಾಡಿ ಕೊಟ್ಟರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಅಷ್ಟೊಂದು ಟೇಸ್ಟ್ ಕೂಡ ಬಂದಿತ್ತು. ಏನು ಅನ್ನಿಸ್ತು ಅನ್ನೋದನ್ನು ಹೇಳೋದನ್ನು ಕಮೆಂಟ್ ಮೂಲಕ ತಪ್ಪದೆ ಮಾಡಿ. ಬನ್ನಿ ಟೇಸ್ಟ್ ಮಾಡ್ತೀನಿ, ನಾನೇ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಹೇಳೋಣ. ಗೀ ರೈಸ್ ಕೂಡ ರೆಡಿ ಆಗಿತ್ತು. ಮುಂಚೆನೇ ಗೀ ರೈಸ್ ಮಾಡಿಬಿಟ್ಟಿದೆ. ಮೊಸರು ರಾಯ್ತ ಒಂದು ಮಾಡಿಲ್ಲ, ಆಮೇಲೆ ಬೇಕು ಮಕ್ಕಳು ಅಂತ ಏನಾರು ಅಂದರೆ ಮಾಡಿಕೊಡೋಣ ಅಂತ ಹೇಳಿ ನಾನು ಸುಮ್ಮನಾದೆ. ಇವತ್ತಿನ ನನ್ನ ಈ ಡೈಲಿ ಬ್ಲಾಗು ತುಂಬ ಅಂದರೆ ಹೊರಗಡೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ. ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಹೇಳಿ. ಸೌತೆಕಾಯಿ, ಈರುಳ್ಳಿ ನಮ್ಮ ಊಟದ ಜೊತೆ ಹೆಚ್ಚಿಗೆ ಇಟ್ಕೋಬೇಕು, ತಿನ್ನಬೇಕು ನಾವು ಅದನ್ನು, ತುಂಬ ಒಳ್ಳೆಯದಲ್ವ. ಅದರಿಂದ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ನೋಡಿದ್ರಿ, ಇವತ್ತಿನ ರೆಸಿಪಿ ರೆಡಿ ಆಗಿದೆ. ಬ್ಯಾಕ್ ಕ್ಯಾಮ್ರಾದಿಂದೆಲ್ಲ ತೋರಿಸ್ದೆ. ಮಂಚೂರಿಯನ್, ಅದರಲ್ಲೂ ಚಿಕನ್ ಮಂಚೂರಿಯನ್ ಅಂತೇಳಿದ್ರೆ ಯಾವುದೇ ಆದರೂ ಸಹ ಗೋಬಿ, ಕಾಲಿಫ್ಲವರ್ ಆಗಲಿ, ಕ್ಯಾಬೇಜ್ ಆಗಲಿ, ಪನ್ನೀರ್ ಆಗಲಿ, ಮಶ್ರೂಮ್ ಅಂತಾಗಲಿ ಎಲ್ಲ ಸಹ ಮಕ್ಕಳಿಗಂತೂ ತುಂಬ ಫೇವ್ರೇಟ್. ನೀವೆಲ್ಲೇ ಹೋದರೂ ಕೂಡ ಅವರು ಬೇಗ ಕೇಳ್ತಾರೆ ಅಲ್ವಾ. ಅದೇ ರೀತಿ ಚಿಕನ್ ಮಂಚೂರಿಯನ್ನು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲೂ ಸಹ ಮನೆಯಲ್ಲಿ ತುಂಬ ಕ್ಲೀನಾಗಿ ಶುಚಿತ್ವದಿಂದ ಯಾವುದೇ ಕಲರಿಂಗ್ ಬಳಸ್ದಂಗೆ, ಅಜಿನೋಮೋಟೊ, ಟೇಸ್ಟಿಂಗ್ ಪೌಡ್ರ್ ಏನೋ ಹೇಳ್ತಾರಲ್ಲ, ಅದು ಯಾವುದು ಬಳಸ್ತಾನೆ ಮನೆಯಲ್ಲೇ ಮಾಡಿಕೊಂಡು ಸೂಪರಾಗಿರುವಂತಹ ಚಿಕನ್ ಮಂಚೂರಿಯನ್ನ ನಾವು ರೆಡಿ ಮಾಡ್ಕೋಬಹುದು. ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಎಂದಿನಂತೆ ಗೀ ರೈಸ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಯಾಕೆಂದರೆ ನನ್ನ ಮಕ್ಕಳಿಗೆ ಇಷ್ಟ ಅಂತಲೇ ನಾನು ಏನೇ ಅಡುಗೆ ಮಾಡಿದ್ರೂ ಸಹ ನನ್ನ ಮಕ್ಕಳು ಇಷ್ಟಪಡುವಂಥದ್ದನ್ನು ಮಾಡ್ತೀನಿ. ಅವ್ರು ತಿಂದು ಖುಷಿಪಟ್ಟರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಇವತ್ತು ರೆಡಿಯಾಗಿದೆ. ಸಿಂಪಲ್ಲಾಗಿ ಗೀ ರೈಸ್ ಮಾಡಿದ್ದೀನಿ, ಚಿಕನ್ ಮಂಚೂರಿಯನ್ನು. ಹಾಗೆ ನನಗೆ ಫೇವ್ರೇಟ್ ಇದು ಅಂದರೆ ಮೆಡಿಸನ್ ಸೌತೆಕಾಯಿ ಅಂತ ಹೇಳಿ ಗ್ರೀನಲ್ಲಿ ತುಂಬ ಸಣ್ಣ ಸೈಜಲ್ಲಿ ಬರುತ್ತೆ ನೋಡಿ. ಇದನ್ನು ಸಿಪ್ಪೆ ಸಮೇತವಾಗೂ ಕೂಡ ತಿಂದರೆ ಸಿಕ್ಕಾಬಟ್ಟೆ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಒಂದು ತರಕಾರಿ ಅನ್ನೋದರಲ್ಲಿ ಸೌತೆಕಾಯಿ ಮೊದಲು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೆಡಿಸನ್ ಸೌತೆಕಾಯಿ ಅಂತ ಹೇಳಿದ್ರೆ ದಿನಕ್ಕೆ 2-3 ಕೂಡ ತಿನ್ನಬಹುದು, ಅಷ್ಟು ಟೇಸ್ಟ್ ಕೂಡ ಇರುತ್ತೆ. ನಾನು ಆನಿಯನ್ ಹಚ್ಚಿಟ್ಕೊಂಡಿದ್ದೀನಿ. ರೆಡಿ ಆಗಿದೆ ಚಿಕನ್ ಮಂಚೂರಿಯನ್. ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಮನೇಲೇ ಮಾಡಿಕೊಂಡು ಬೌನ್ಲೆಸ್ ಚಿಕನ್ ತೊಗೊಬನ್ನಿ, ಮನೇಲಿ ಮಾಡ್ಕೊಳ್ಳಿ. ಸೈಡ್ ಡಿಶ್ ಆಗಿ ಒಳ್ಳೆ ರುಚಿಕರವಾದದ್ದನ್ನು ಮನೆಯಲ್ಲೇ ಮಾಡಿಕೊಂಡು ನಾವು ತಿನ್ನಬಹುದು. ಎಲ್ಲರೂ ಕೂಡ ಖಂಡಿತ ಇಷ್ಟಪಡ್ತಾರೆ. ಚೆನ್ನಾಗಿ ಬಂದಿದೆ. ಗೀ ರೈಸ್ ಅಂತೂ ಏವನ್ನಾಗಿ ಬಂದಿದೆ. ತುಪ್ಪ ಹೆಚ್ಚಿಗೆ ಬಳಸ್ತೀನಿ, ಒಳ್ಳೆಯದು ಅಂತ ಹೇಳಿ. ಏನು ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ
ಕಮೆಂಟಲ್ಲಿ ತಿಳಿಸಿ. ಇವತ್ತು ಡೈಲಿ ಬ್ಲಾಗ್ ಅಂತ ಹೇಳಿದ್ರೆ ಇವತ್ತು ದಿನಚರಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಇರಲಿ, ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಮತ್ತೊಬ್ರಿಗೂ ಕೂಡ ಶೇರ್ ಮಾಡಿ, ಲಿಂಕನ್ನು ಶೇರ್ ಮಾಡಿ, ಆಯಿತಾ? ಊಟನ ಕಂಪ್ಲೀಟ್ ಮಾಡೋಣ. ನೀವು ಕೂಡ ಎಲ್ಲರೂ ಬನ್ನಿ ಊಟಕ್ಕೆ ಅಂತ ಕರೀತಾ ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್.